ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಸಮೀಪದಲ್ಲಿರುವ ಸೂಳೆಮಕ್ಕಿ ಕ್ರಾಸ್ ಬಳಿ ಖಾಸಗಿ ಬಸ್ ಪಲ್ಟಿಯಾಗಿದೆ. ಪರಿಣಾಮ ಇಬ್ಬರು ಪ್ರಯಾಣಿಕರು ಸಾವನ್ನಪ್ಪಿದ್ರೆ 35ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗೌರಿಬಿದರೂರಿನಿಂದ ಖಾಸಗಿ ಬಸ್ನಲ್ಲಿ ಪ್ರವಾಸಕ್ಕೆಂದು ಬಂದಿದ್ದವರು ಮೊದಲು ಜೋಗ್ ಫಾಲ್ಸ್ ವೀಕ್ಷಣೆ ಮಾಡಿದ್ದಾರೆ. ಬಳಿಕ ಗೋಕರ್ಣಕ್ಕೆ ಪ್ರಯಾಣ ಬೆಳೆಸಿದರು. ಈ ವೇಳೆ ಸೂಳೆಮಕ್ಕಿ ಕ್ರಾಸ್ ಬರ್ತಿದ್ದಂತೆ ಚಾಲಕ ಎದುರಿಗೆ ಬಂದ ವಾಹನವನ್ನು ತಪ್ಪಿಸಲು ಹೋಗಿದ್ದಾಗ ಬಸ್ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ. ಹೊರದೂರು ಕಡೆಯಿಂದ ಬಂದು ರಾತ್ರಿ 9 ಗಂಟೆ ಬಿಟ್ಟಿವೆ ಊರಾಗೆ. ಅಲ್ಲಿ ಹೋಗೋಷ್ಟೊತ್ತಿಗೆ ಬೆಳಕಾರ್ತು. ಬೆಳಗಿನ ಜಾವ 5 ಗಂಟೆ ಆಮೇಲೆ ಹೋಗಿ ಸ್ನಾನಗೇನೇನು ಮಾಡಲಿಲ್ಲ. ಟಿಫನ್ ಮಾಡಿ ತಿರುಗಿ ವಾಪಸ್ ಬರೋ ಅಷ್ಟೊತ್ತಿಗೆ ಆ ಗಾಡಿ ಅದೇನು ಫೇಲ್ ಆಗೈತೆ ಏನಾಗೈತೆ ಗೊತ್ತಿಲ್ಲ. ನಮ್ಮ ಗಾಡಿ 2 ಗಾಡಿ ಇದ್ದು, ಒಂದು ಗಾಡಿ ಮುಂದೆ ಬಂದುಬಿಡ್ತು. ಇನ್ನೊಂದು ಗಾಡಿ ಅದೇನಾಗಿತ್ತು, ಅದು ಅಪ್ಸೈಡ್ ಆಗಿ ಇಬ್ಬರು ಸ್ಪಾಟ್ ಆಗೋಗ್ಬಿಟ್ಟು 42 ಜನ. 42 ಏನು ಸರ್? ಇದಕ್ಕೆ ಜೋಗ್ಪಾಲ್ ನೋಡ್ಕೊಂಡು ಬಂದು ವಾಪಸ್ ಬರೋಂಗೆ ಆಗೈತೆ ಸರ್. ಮಲ್ಸಂದ್ರ, ಕುಂಚಿಕ್ನಹಳ್ಳಿ, ಬೊಮ್ಮಸಂದ್ರ 3. 42 ಜನ ಸರ್. ಒಂದೊಂದು ಬಸ್ಸಿಗೆ 42. ಒಂದು ಬಸ್ ಏನಾಗಿಲ್ಲ, ಇನ್ನೊಂದು ಬಸ್ಸು ಅಪ್ಸೈಡ್ ಆಗಿತ್ತು. 2 ಬಸ್ ಆಗಿತ್ತು. ಪಲ್ಟಿ ಹೊಡೆದ ರಭಸಕ್ಕೆ ಬಸ್ ನುಜ್ಜುಗುಜ್ಜಾಗಿ ಉಲ್ಟಾ ಬಿದ್ದಿದೆ. ಇನ್ನು ಗಾಯಾಳುಗಳನ್ನು ಹೊನ್ನಾವರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಗಂಭೀರವಾಗಿ ಗಾಯಗೊಂಡವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಪತ್ರೆಗೆ ಹೊನ್ನಾವರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಕ್ಯಾಮರಾಮನ್ ರಾಜೇಶ್ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.